तेन भूपतिं बभूवैकं राष्ट्र अक्षुभ्रतेन गोवितं ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ಒಂದು ಲೋಕಲ್ ಗವರ್ಮೆಂಟ್ ಇದ್ದಂಗೆ. ಅದರಿಂದ ಇಲ್ಲಿ ಬರ್ತಕ್ಕಂತಹ ಸುಮಾರು 20 ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ. ಅದರಿಂದ ಸುಸಜ್ಜಿತವಾದಂತಹ ಒಂದು ಕಟ್ಟಡದ ವ್ಯವಸ್ಥೆ ಇರಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಇರ್ತಕ್ಕಂಥ ಒಂದು ಇದನ್ನ ಅಪ್ಗ್ರೇಡ್ ಮಾಡ್ತಾ ಮೇಲೆ ಒಂದು ಹೆಚ್ಚುವರಿ ಒಂದು ಕಟ್ಟಡವನ್ನ, ಮೀಟಿಂಗ್ ಹಾಲ್ ಅನ್ನ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಕೊಠಡಿಗಳನ್ನ ನಿರ್ಮಾಣ ಮಾಡುವಂತಹ ಒಂದು ಕಟ್ಟಡದ ಕಾಮಗಾರಿಗೆ ಇವತ್ತು ಪೂಜೆ ಮಾಡಿ ಚಾಲನೆಯನ್ನ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು ಸೇರಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರಾಮ ಪಂಚಾಯಿತಿಯನ್ನ ಉತ್ತಮವಾದಂತಹ ಆಡಳಿತ ನಿರ್ವಹಣೆಗೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಶುಭವಾಗ್ಲಿ, ಈ ಕಟ್ಟಡ ಯಾವುದೇ ವಿಘ್ನಗಳು ಬರದೆ ಪೂರ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ದಿನ ಎಲ್ಲರ ಮುಂದೆ ಹಾರೈಸುತ್ತೇನೆ. ಥ್ಯಾಂಕ್ ಯು. ಇವತ್ತು ನಮ್ಮ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿಯಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರಕ್ಕೆ ಒಂದು 5 ವರ್ಷಕ್ಕೆ ಮುಂಚೆ ಒಂದು ಕಟ್ಟಡ ಕಟ್ಟಿದ್ವಿ. ಆಮೇಲೆ ಈಗ ಹೆಚ್ಚುವರಿ ಕಟ್ಟಡ ಬೇಕಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮಾಡಿ ನಾವು ಹೆಚ್ಚುವರಿ ಕಟ್ಟಡ ಬೇಕಂತ ತೀರ್ಮಾನ ಮಾಡಿದಾಗ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಹೆಚ್ಚುವರಿ ಕಟ್ಟಡ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ವಿ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರ ಇವತ್ತು ಇರುತ್ತೆ ಹೋಗ್ತದೆ. ಬಟ್ ಏನಂದ್ರೆ ನಮ್ಗೊಂದು ಇಚ್ಛಾಶಕ್ತಿ ಇರಬೇಕು. ನಮ್ಗೆ ಏನೋ ಒಂದು ಅಧಿಕಾರ ಸಿಕ್ಕಿದಾಗ ಒಂದು ಅಭಿವೃದ್ಧಿ ಮಾಡೋದಾಗ್ಲಿ ಅದು ನಮ್ಗೆ ಒಂದು ಸಾರ್ಥಕ ಆಗತ್ತೆ. ಇವತ್ತು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳ ಸಹಕಾರದಿಂದ ಇವತ್ತು ನಾವೊಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಆವತ್ತಿಂದಾಗ್ಲೇ ನಮ್ಮ ಪಕ್ಷ ಭೇದ ಏನಿಲ್ಲ. ನಾವು ಬಂದ್ಮೇಲೆ ಏನಂದ್ರೆ ನಮ್ಮ ಮೆಂಬರ್ಗಳೆಲ್ಲ ಸೇರಿ ನಾವು ಬಂದ್ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಮ್ಮಲ್ಲಿ ಛಲ ಇದೆ. ಇವತ್ತು ನಮ್ಮ ಸಹಕಾರ ಮಾಡಿದ್ದಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನಮ್ಮ PDO ಅವರಿಗೆ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಈ ಬಿಲ್ಡಿಂಗ್ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಭಾಷಣ ಮುಗಿಸ್ತಾ ಇದ್ದೀನಿ. ಪಂಚಾಯತಿಯಲ್ಲಿ ಒಂದು ಕಟ್ಟಡ, ಒಂದು ಗುದ್ಲು ಪೂಜೆಯನ್ನ ಏನು ನಮ್ಮ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಏನು ನಮ್ಮ ಟೋಟಲ್ ಎಂಟರ್ಡ್ 20 ಸದಸ್ಯರು ಸರ್ವಾನುಮತದಿಂದ ಇಲ್ಲೂ ವಾಸ್ತುಗಿಲ್ಲ, ಆ ಕಡೆ ಪಕ್ಕದಲ್ಲಿರೋ ಬಿಲ್ಡಿಂಗ್ ಅನ್ನು ಮೇಲೆ ಇದೆ ಅಂತ, ಈ ಕಡೆ ವಾಸ್ತು ಇಲ್ಲ ಅಂತ ಎಲ್ಲರೂ ಸರ್ವಾನುಮತದಿಂದ ಯೋಚನೆ ಮಾಡಿ ಈ ಬಿಲ್ಡಿಂಗ್ ಅನ್ನು ನೆರವೇರಿಸೋಣ ಅಂದಾಗ ಅವ್ರ ಸಮ್ಮುಖದಲ್ಲಿ ಅವ್ರ ಒಪ್ಪಿಗೆ ಮೇಲೆ, ಎಲ್ಲರೂ ಒಪ್ಪಿಗೆ ಮೇಲೆ ಈ ಬಿಲ್ಡಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ವು. ಎಲ್ರಿಗೂ ಶುಭ ಆಗಲಿ ಹಾರೈಸುತ್ತಾ ನಾನು ಭಾಷಣ ಮುಗಿಸ್ತೇನೆ.